ರಾಯಚೂರಿನಲ್ಲಿ ನಕಲಿ ನೋಟು ಜಾಲ ಬಯಲು. ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಜಾಗೃತಿಯಿಂದ ಇಬ್ಬರು ಆರೋಪಿಗಳ ಬಂಧನ. ದರ್ವೇಶ್ ಕಂಪನಿ ಸಂಪರ್ಕದ ಡೌಲ್ಟ್ ಕಂಪನಿಯ ಮಾಲೀಕ ಆರೋಪಿ ಮತ್ತೆ ಬೆಳಕಿಗೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ನೋಟುಗಳ ಹಾವಳಿಯ ಬಗ್ಗೆ ನಿರಂತರವಾಗಿ ಕೇಳಿ ಬರ್ತಾ ಇದ್ದ ಸುದ್ದಿಗಳ ನಡುವೆ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಸಿರ್ವಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆಯೊಂದು ಈ ಭಯಕ್ಕೆ ಮತ್ತಷ್ಟು ಗಂಭೀರತೆಯನ್ನ ನಡೆದ. ದಿನಾಂಕ 29 ಏಪ್ರಿಲ್ 2026ರಂದು ರಾತ್ರಿ ಸುಮಾರು 10-15 ಗಂಟೆಗೆ ಸಿರಿವಾರ ತಾಲೂಕಿನ ಕಲ್ಲೂರು ಗ್ರಾಮದ ವ್ಯಾಪ್ತಿಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ತಮ್ಮ ಮೋಟಾರ್ ಸೈಕಲ್ಗೆ ಪೆಟ್ರೋಲ್ ಅನ್ನು ಹಾಕಿಸಿಕೊಂಡು ₹120 ಪಾವತಿಸಲು ₹100 ಮುಖಬೆಲೆಯ ನಕಲಿ ನೋಟು ನೀಡಿದ ಘಟನೆ ನಡೆದಿದೆ. ಪೆಟ್ರೋಲ್ ಹಾಕ್ತಾ ಇದ್ದ ಸಿಬ್ಬಂದಿಗೆ ನೋಟಿನ ಬಗ್ಗೆ ಅನುಮಾನ ಬಂದ ಹಿನ್ನೆಲೆ ತಕ್ಷಣವೇ ತನ್ನ ಮಾಲೀಕರು ಹಾಗೂ ಮ್ಯಾನೇಜರ್ಗೆ ಮಾಹಿತಿ ನೀಡಿದ್ದಾನೆ. ಸ್ಥಳಕ್ಕೆ ಬಂದ ಮಾಲೀಕರು ಮತ್ತು ಮ್ಯಾನೇಜರ್ ಆರೋಪಿಗಳನ್ನ ವಿಚಾರಿಸಿದಾಗ ಅವರ ಬಳಿ ಇದ್ದ ಒಂದು ಬ್ಯಾಗ್ ತುಂಬಾ ನಕಲಿ ನೋಟ್ಗಳು ಕಂಡುಬಂದಿದ್ದು, ಇದರಿಂದ ಅವರು ಬೆಚ್ಚಿಬಿದ್ದಿದ್ದಾರೆ. ತಕ್ಷಣವೇ 112 ತುರ್ತು ಸೇವೆಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಹಾಗೂ ಸಿರಿವಾರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀ ಚಂದ್ರಶೇಖರ ಹಿರೇಮಠ ಅವರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿಗಳು ನಕಲಿ ನೋಟುಗಳ ವ್ಯವಹಾರದಲ್ಲಿ ತೊಡಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಂಧಿತ ಆರೋಪಿಗಳನ್ನ ಮುರ್ತೂಜ್ ತಂದೆ ದಸ್ತಗೀರ್ ನಿವಾಸಿ ಬಂದೆ ನವಾಜ್ ಕಾಲೋನಿ ರಾಯಚೂರು ಎಂದು ಗುರುತಿಸಲಾಗಿದೆ. ಇನ್ನೊಬ್ಬ ಆರೋಪಿಯಾದಂತಹ ಯೂಸುಫ್ ಆಲಂ ಪಾಷಾ ಎಲ್ಬಿಎಸ್ ನಗರ ಶ್ರೀನಿವಾಸ್ ಕಾಲೋನಿಯವರಾಗಿದ್ದಾರೆ ಎಂದು ಗುರುತಿಸಲಾಗಿದೆ. ಇದರಲ್ಲೇ ಮತ್ತೊಂದು ಆತಂಕಕಾರಿ ಸಂಗತಿ ಏನೆಂದರೆ, ಮೊದಲ ಆರೋಪಿ ಮುರ್ತುಜಾ ಪಾಷಾ ಈಗಾಗಲೇ ದರ್ವಿಶ್ ಕಂಪನಿಯ ಅಂಗಸಂಸ್ಥೆಯಾದ ಡೌಲ್ಟ್ ಕಂಪನಿಯ ಮೂಲಕ ಸಾರ್ವಜನಿಕರಿಂದ ಕೋಟ್ಯಂತರ ರೂಪಾಯಿಗಳನ್ನು ಹೂಡಿಕೆ ಮಾಡಿಸಿಕೊಂಡು ಪರಾರಿಯಾಗಿದ್ದ ವ್ಯಕ್ತಿ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಇಂತಹ ವ್ಯಕ್ತಿ ಈಗ ನಕಲಿ ನೋಟು ಪ್ರಕರಣದಲ್ಲೂ ಸಿಕ್ಕಿಬಿದ್ದಿರುವುದು ಜನರಲ್ಲಿ ಇನ್ನಷ್ಟು ಅನುಮಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ಈ ಘಟನೆ ನಕಲಿ ನೋಟುಗಳ ಜಾಲವು ಕೇವಲ ಸಣ್ಣ ಮಟ್ಟದಲ್ಲಿಲ್ಲ, ಅದರ ಹಿಂದೆ ದೊಡ್ಡ ಸಂಘಟಿತ ಜಾಲವಿರುವ ಸಾಧ್ಯತೆಯನ್ನ ಸೂಚಿಸ್ತಾ ಇದೆ. ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಜಾಲದ ಹಿಂದೆ ಇನ್ನಾರು ಇದ್ದಾರೆ ಎಂಬುದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾವುದೇ ಹಣದ ವ್ಯವಹಾರ ಮಾಡುವಾಗ ನೋಟುಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಅನುಮಾನಾಸ್ಪದ ನೋಟುಗಳು ಕಂಡುಬಂದಲ್ಲಿ ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆಗೆ ಅಥವಾ 112 ತುರ್ತು ಸಂಖ್ಯೆಗೆ ಮಾಹಿತಿ ನೀಡಿ. ಪೆಟ್ರೋಲ್ ಬಂಕ್ ಸಿಬ್ಬಂದಿಯ ಜಾಗೃತೆಯಿಂದ ದೊಡ್ಡ ಮೋಸವೊಂದು ಬಹಿರಂಗವಾಗಿರುವುದು ಎಲ್ಲರಿಗೂ ಎಚ್ಚರಿಕೆಯ ಸಂದೇಶವಾಗಿದೆ. ಬ್ಯೂರೋ ರಿಪೋರ್ಟ್ ಗಾರಲ್ದನಿ ವೀರನಗೌಡ, ಪ್ರಜಾಪ್ರಭ ಟಿವಿ, ರಾಯಚೂರು. ಸೊ ಹಾಯ್ ಫ್ರೆಂಡ್ಸ್, ನಮ್ಮೂರಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಡೂಪ್ಲಿಕೇಟ್ ದುಡ್ಡು ಕೊಟ್ಟು ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅವ್ರು ನೋಡ್ತೀವಿ, ತೋರಿಸ್ತೀವಿ ನೋಡಿ. ಡೂಪ್ಲಿಕೇಟ್ ನೋಡಿ ಫ್ರೆಂಡ್ಸ್, ಎಲ್ಲ ಡೂಪ್ಲಿಕೇಟ್ ದುಡ್ಡೆ, ಎಲ್ಲಾನು ಡೂಪ್ಲಿಕೇಟ್ ದುಡ್ಡೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ರೊಕ್ಕ ಕೊಡು ಉದಯ್ ದುಡ್ಲಾಡ ಉದಯ್. ನೋಡಿ ಫ್ರೆಂಡ್ಸ್, ಎಲ್ಲ ದುಡ್ಡು ಡೂಪ್ಲಿಕೇಟ್ ದುಡ್ಡು ಇಟ್ಕೊಂಡಾರೆ ಹುಡುಗರು. ಈ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಪೆಟ್ರೋಲ್ ಹಾಕೊಂಡು ಎಲ್ಲ ದುಡ್ಡನ್ನು ಡೂಪ್ಲಿಕೇಟ್ ದುಡ್ಡು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ದುಡ್ಡು ಇವ್ರ ದುಡ್ಲ ಇವ್ರಲ್ಲ ಇವ್ರದ ದುಡ್ಲಾಡ ನಂಗೆ ದುಡ್ಡು ನೋಡಿ ಫ್ರೆಂಡ್ಸ್, ಎಲ್ಲಾನು ಡೂಪ್ಲಿಕೇಟ್ ದುಡ್ಡೆ, ಎಲ್ಲಾನು ಡೂಪ್ಲಿಕೇಟ್ ದುಡ್ಡೆ, ಇವೆಲ್ಲ ಡೂಪ್ಲಿಕೇಟ್ ದುಡ್ಡು ನೋಡಿ, ಎಲ್ಲ ಫೇಕ್ ದುಡ್ಡು, ಎಲ್ಲ ಫೇಕ್ ದುಡ್ಡು ನೋಡಿ ಫ್ರೆಂಡ್ಸ್. ಡೂಪ್ಲಿಕೇಟ್ ದುಡ್ಡು ತಗೊಂಡು ಇವೆಲ್ಲ ಚಿಕ್ಕ ಹುಡುಗರಿಗೆ ಎಲ್ಲ ಪ್ಯಾಂಪರ್ಸ್ ತಗೊಂಡು ಹೋಗ್ತು ಅಂತ ಎಲ್ಲ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ವ್ಯಕ್ತಿರೆಲ್ಲ ಕಂಡ್ರೆ ವಿಡಿಯೋ ಮಾಡಿ ಪ್ರಾಮಿಸ್ ಆಗತ್ತೆ ಅಂತ ಬಿಸ್ಕೆಟ್ ಇದೆ, ಅದು ಏನಿಲ್ಲ.